ಯುಜಿಸಿ ಬಿಲ್ ಬಗ್ಗೆ ಸಾಲು ಸಾಲು ಗೊಂದಲ, ಬಿಜೆಪಿ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗಿತ್ತು. ವಿದ್ಯಾರ್ಥಿಗಳು ಕೂಡ ಹೋರಾಟವನ್ನ ಮಾಡಿದ್ರು. ಇದೀಗ ನ್ಯಾಯಾಲಯ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಕಾಲೇಜುಗಳಲ್ಲಿ ಜಾತಿ ತಾರತಮ್ಯದ ನಿಯಮ, ಯುಜಿಸಿ ಬಿಲ್ ತಡೆ ಹಿಡಿದ ಸರ್ವೋಚ್ಚ ನ್ಯಾಯಾಲಯ. ಯುಜಿಸಿ ಹೊಸ ನಿಯಮಗಳು ಹಲ್ಚಲ್ ಸೃಷ್ಟಿಸಿದ್ವು. ವಿಶೇಷವಾಗಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಂದ ವ್ಯಾಪಕ ಪ್ರತಿಭಟನೆಗಳು ವ್ಯಕ್ತವಾಗಿವೆ. ಆದರೆ ಇದೀಗ ಆ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ನಿಯಮಗಳನ್ನು ಮರುಪರಿಶೀಲಿಸಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪೀಠ ನಿರ್ದೇಶಿಸಿದೆ. ಕಾಲೇಜು ಎಂದ್ರೆ ಒಗ್ಗಟ್ಟಿನ ದೇಗುಲ. ಯುಜಿಸಿ ನಿಯಮ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ರು. ಶಿಕ್ಷಣ ದೇಗುಲಗಳಲ್ಲಿ ಒಗ್ಗಟ್ಟು ಮುಖ್ಯ ಅನ್ನೋ ಸಂದೇಶವನ್ನ ಕೋರ್ಟ್ ರವಾನಿಸಿದೆ. ದೇಶದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ ಏಕತೆ ಎದ್ದು ಕಾಣಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. Today the Honorable Supreme Court heard our writ petition challenging the UGC regulations which have been enacted recently. The Honorable Supreme Court has stayed the UGC regulations and has kept them in abeyance. The Honorable Supreme Court, in exercise of powers under Article 142, has directed that UGC regulations 2012 will be in operation till further orders, and the matter has been posted for hearing on 19th of March. ದೆಹಲಿ ನಿರ್ಧಾರಕ್ಕೆ ಲಕ್ನೋದಲ್ಲಿ ಆಕ್ರೋಶ. ಜಾತಿ ರಾಜಕಾರಣಕ್ಕೆ ಯೋಗಿ ಕೆಂಡಾಮಂಡಲ. ಯುಜಿಸಿ ಹೊಸ ನಿಯಮಗಳ ವಿರುದ್ಧ ಸವರ್ಣೀಯರು ಸಿಡಿದೆದ್ದಿದ್ದಾರೆ. ಇದರ ನಡುವೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಷಣವು ಹೊಸ ಸಂಚಲನ ಮೂಡಿಸಿದೆ. ವಿಕಾಸದ ಹಾದಿ ಅಡ್ಡ ನಿಲ್ಲುವ ಪರಿವಾರವಾದಿ, ಜಾತಿವಾದಿ ಹಾಗೆ ಶಕ್ತಿಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. याद करना, जब भी विकास की प्रक्रिया आगे बढ़ेगी तो परिवारवादी और जातिवादी ताकतें फिर से सिर उठा करके अव्यवस्था पैदा करने का प्रयास करेंगे, क्योंकि उनके आका भी उनको पीछे से धकेलते होंगे कि वे पैसा लिए हो तो कुछ तो उपद्रव करो, लेकिन उनको मालूम है उपद्रव करेंगे तो फिर उत्तर प्रदेश सरकार उपद्रवियों के साथ किस प्रकार का व्यवहार करती है यह भी उनको मालूम है. ಸುಪ್ರೀಂ ಕೋರ್ಟ್ ಆದೇಶದಿಂದ ಹೋರಾಟಗಾರರಿಗೆ ದೊಡ್ಡ ರಿಲೀಫ್ ಸಿಕ್ಕಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುಜಿಸಿ ಬಿಲ್ ಬಗ್ಗೆ ಸಾಲು ಸಾಲು ಗೊಂದಲ, ಬಿಜೆಪಿ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗಿತ್ತು. ವಿದ್ಯಾರ್ಥಿಗಳು ಕೂಡ ಹೋರಾಟವನ್ನ ಮಾಡಿದ್ರು. ಇದೀಗ ನ್ಯಾಯಾಲಯ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಕಾಲೇಜುಗಳಲ್ಲಿ ಜಾತಿ ತಾರತಮ್ಯದ ನಿಯಮ, ಯುಜಿಸಿ ಬಿಲ್ ತಡೆ ಹಿಡಿದ ಸರ್ವೋಚ್ಚ ನ್ಯಾಯಾಲಯ. ಯುಜಿಸಿ ಹೊಸ ನಿಯಮಗಳು ಹಲ್ಚಲ್ ಸೃಷ್ಟಿಸಿದ್ವು. ವಿಶೇಷವಾಗಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಂದ ವ್ಯಾಪಕ ಪ್ರತಿಭಟನೆಗಳು ವ್ಯಕ್ತವಾಗಿವೆ. ಆದರೆ ಇದೀಗ ಆ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ನಿಯಮಗಳನ್ನು ಮರುಪರಿಶೀಲಿಸಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪೀಠ ನಿರ್ದೇಶಿಸಿದೆ. ಕಾಲೇಜು ಎಂದ್ರೆ ಒಗ್ಗಟ್ಟಿನ ದೇಗುಲ. ಯುಜಿಸಿ ನಿಯಮ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ರು. ಶಿಕ್ಷಣ ದೇಗುಲಗಳಲ್ಲಿ ಒಗ್ಗಟ್ಟು ಮುಖ್ಯ ಅನ್ನೋ ಸಂದೇಶವನ್ನ ಕೋರ್ಟ್ ರವಾನಿಸಿದೆ. ದೇಶದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ ಏಕತೆ ಎದ್ದು ಕಾಣಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. Today the Honorable Supreme Court heard our writ petition challenging the UGC regulations which have been enacted recently. The Honorable Supreme Court has stayed the UGC regulations and has kept them in abeyance. The Honorable Supreme Court, in exercise of powers under Article 142, has directed that UGC regulations 2012 will be in operation till further orders, and the matter has been posted for hearing on 19th of March. ದೆಹಲಿ ನಿರ್ಧಾರಕ್ಕೆ ಲಕ್ನೋದಲ್ಲಿ ಆಕ್ರೋಶ. ಜಾತಿ ರಾಜಕಾರಣಕ್ಕೆ ಯೋಗಿ ಕೆಂಡಾಮಂಡಲ. ಯುಜಿಸಿ ಹೊಸ ನಿಯಮಗಳ ವಿರುದ್ಧ ಸವರ್ಣೀಯರು ಸಿಡಿದೆದ್ದಿದ್ದಾರೆ. ಇದರ ನಡುವೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಷಣವು ಹೊಸ ಸಂಚಲನ ಮೂಡಿಸಿದೆ. ವಿಕಾಸದ ಹಾದಿ ಅಡ್ಡ ನಿಲ್ಲುವ ಪರಿವಾರವಾದಿ, ಜಾತಿವಾದಿ ಹಾಗೆ ಶಕ್ತಿಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. याद करना, जब भी विकास की प्रक्रिया आगे बढ़ेगी
तो परिवारवादी और जातिवादी ताकतें फिर से सिर उठा करके अव्यवस्था पैदा करने का प्रयास करेंगे, क्योंकि उनके आका भी उनको पीछे से धकियाते होंगे कि वे पैसा लिए हो तो कुछ तो उपद्रव करो, लेकिन उनको मालूम है उपद्रव करेंगे तो फिर उत्तर प्रदेश सरकार उपद्रवियों के साथ किस प्रकार का व्यवहार करती है, यह भी उनको मालूम है। ಸುಪ್ರೀಂ ಕೋರ್ಟ್ ಆದೇಶದಿಂದ ಹೋರಾಟಗಾರರಿಗೆ ದೊಡ್ಡ ರಿಲೀಫ್ ಸಿಕ್ಕಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಯುಜಿಸಿ ಬಿಲ್ ಬಗ್ಗೆ ಸಾಲು ಸಾಲು ಗೊಂದಲ, ಬಿಜೆಪಿ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗಿತ್ತು. ವಿದ್ಯಾರ್ಥಿಗಳು ಕೂಡ ಹೋರಾಟವನ್ನ ಮಾಡಿದ್ರು. ಇದೀಗ ನ್ಯಾಯಾಲಯ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ವಿವಿ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯದ ನಿಯಮ. ಯುಜಿಸಿ ಬಿಲ್ ತಡೆ ಹಿಡಿದ ಸರ್ವೋಚ್ಚ ನ್ಯಾಯಾಲಯ. ಯುಜಿಸಿ ಹೊಸ ನಿಯಮಗಳು ಹಲ್ಚಲ್ ಸೃಷ್ಟಿಸಿದ್ವು. ವಿಶೇಷವಾಗಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಂದ ವ್ಯಾಪಕ ಪ್ರತಿಭಟನೆಗಳು ವ್ಯಕ್ತವಾಗಿವೆ. ಆದರೆ ಇದೀಗ ಆ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ನಿಯಮಗಳನ್ನು ಮರುಪರಿಶೀಲಿಸಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪೀಠ ನಿರ್ದೇಶಿಸಿದೆ. ಕಾಲೇಜು ಎಂದ್ರೆ ಒಗ್ಗಟ್ಟಿನ ದೇಗುಲ. ಯುಜಿಸಿ ನಿಯಮ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ರು. ಶಿಕ್ಷಣ ದೇಗುಲಗಳಲ್ಲಿ ಒಗ್ಗಟ್ಟು ಮುಖ್ಯ ಅನ್ನೋ ಸಂದೇಶವನ್ನ ಕೋರ್ಟ್ ರವಾನಿಸಿದೆ. ದೇಶದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ ಏಕತೆ ಎದ್ದು ಕಾಣಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. Today the Honorable Supreme Court heard our writ petition challenging the UGC regulations which have been enacted recently. The Honorable Supreme Court has stayed the UGC regulations and has kept them in abeyance. The Honorable Supreme Court, in exercise of powers under Article 142, has directed that UGC regulations 2012 will be in operation till further orders, and the matter has been posted for hearing on 19th of March. ದೆಹಲಿ ನಿರ್ಧಾರಕ್ಕೆ ಲಕ್ನೋದಲ್ಲಿ ಆಕ್ರೋಶ. ಜಾತಿ ರಾಜಕಾರಣಕ್ಕೆ ಯೋಗಿ ಕೆಂಡಾಮಂಡಲ. ಯುಜಿಸಿ ಹೊಸ ನಿಯಮಗಳ ವಿರುದ್ಧ ಸವರ್ಣೀಯರು ಸಿಡಿದೆದ್ದಿದ್ದಾರೆ. ಇದರ ನಡುವೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಷಣವು ಹೊಸ ಸಂಚಲನ ಮೂಡಿಸಿದೆ. ವಿಕಾಸದ ಹಾದಿ ಅಡ್ಡ ನಿಲ್ಲುವ ಪರಿವಾರವಾದಿ, ಜಾತಿವಾದಿ ಹಾಗೆ ಶಕ್ತಿಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. याद करना, जब भी विकास की प्रक्रिया आगे बढ़ेगी तो परिवारवादी और जातिवादी ताकतें फिर से सिर उठा करके अव्यवस्था पैदा करने का प्रयास करेंगे, क्योंकि उनके आका भी उनको पीछे से धकियाते होंगे कि वे पैसा लिए हो तो कुछ तो उपद्रव करो, लेकिन उनको मालूम है उपद्रव करेंगे तो फिर उत्तर प्रदेश सरकार उपद्रवियों के साथ किस प्रकार का व्यवहार करती है, यह भी उनको मालूम है. ಸುಪ್ರೀಂ ಕೋರ್ಟ್ ಆದೇಶದಿಂದ ಹೋರಾಟಗಾರರಿಗೆ ದೊಡ್ಡ ರಿಲೀಫ್ ಸಿಕ್ಕಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.